ಕೊಪ್ಪಳ ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ 50ಕ್ಕೂ ಹೆಚ್ಚು ಯುವಕರು ವಿವಿಧ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು. ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಂಸದ ಕರಡಿ ಸಂಗಣ್ಣ ಹಾಗೂ ಶಾಸಕ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಕೊಪ್ಪಳ ತಾಲೂಕಿನ ಅಬ್ಬಿಗೇರಿ, ನೀರಲಗಿ, ಕವಲೂರು, ಭಾಗ್ಯನಗರ ಹಾಗೂ ಕೊಪ್ಪಳದ ಫಿರ್ದೋಸ್ ನಗರ, ದೇವರಾಜ್ ಅರಸು ಕಾಲೋನಿಗಳಿಂದ 50ಕ್ಕೂ ಹೆಚ್ಚು ಯುವಕರು ವೇದ ಪಕ್ಷಗಳನ್ನ ತೊರೆದು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷ ಸೇರ್ಪಡೆಗೊಂಡರು. ನಂತರ ಮಾಜಿ ಸಂಸದ ಕರಡಿ ಸಂಗಣ್ಣ ಮಾತನಾಡಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ದೇಶ ಉಳಿಯುತ್ತದೆ. ಈ ಚುನಾವಣೆ ದೇಶದ ಚುನಾವಣೆ ಎಂದು ಮತದಾರರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಕೋಮುವಾದಿ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸದ ಸ್ಥಳಗಳಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಮತಯಾಚನೆ ಮಾಡಿದರು. ನಂತರ ಕಾರ್ಮಿಕರನ್ನು ಉದ್ದೇಶಿಸಿ ಶರಣುಗಡ್ಡಿ ಮಾತನಾಡುತ್ತಾ, ದೇಶದಲ್ಲಿ ಭೀಕರ ಬರಗಾಲವಿದ್ದು ಕೇಂದ್ರ ಸರ್ಕಾರ ಬರಗಾಲದ ಕಾಮಗಾರಿ ಮತ್ತು ಪರಿಹಾರ ಘೋಷಣೆ ಮಾಡದೆ ಸುಳ್ಳು ಭರವಸೆಗಳನ್ನ ನೀಡುತ್ತಿದೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷವು ಕಾರ್ಮಿಕರನ್ನ ಪರಿಗಣಿಸಿ ತೆಗೆದುಕೊಳ್ಳದೆ ಗ್ಯಾರಂಟಿಗಳಲ್ಲಿ ಮುಳುಗಿ ಜನಸಾಮಾನ್ಯರ ಬಗ್ಗೆ ಕಾಳಜಿ ಮೆರೆತಿದ್ದಾರೆ. ಬರಗಾಲದ ಈ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸದ ದಿನಗಳನ್ನು 200 ದಿನಗಳಿಗೆ ಹೆಚ್ಚಿಸಿ ಕನಿಷ್ಠ ಕೂಲಿಯನ್ನ 600 ರೂಪಾಯಿಗೆ ತಪ್ಪಿಸಬೇಕು ಎಂಬುದು ಪಕ್ಷದ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದೆ. ಆದರೆ ಕೆಲಸಗಾರರು ಉದ್ಯೋಗ ಖಾತ್ರಿಗೆ ನಿಶ್ಚಿತ ಹಣವನ್ನು ಕಡಿತಗೊಳಿಸುತ್ತಾ ಬಂದಿದೆ. ಇದು ದುಡಿಯುವ ಕಾರ್ಮಿಕರ ವಿರೋಧದ ನಡೆಯಾಗಿದ್ದು, ಕಾರ್ಮಿಕರ ಪರವಾಗಿ ಲೋಕಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳಿ ನ್ಯಾಯ ಒದಗಿಸಲು ನಮ್ಮ ಪಕ್ಷದಿಂದ 150 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದು, ತಾವುಗಳು ನಮ್ಮ ಪಕ್ಷವನ್ನು ಬೆಂಬಲಿಸಬೇಕು ಎಂದು ಹೇಳಿದರು. ನಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಬಲದಿಂದ ಇವತ್ತು ಈ ಉದ್ಯೋಗ ಖಾತ್ರಿ ನಡೀತಾ ಇದೆ. ಹೋರಾಟ ಜೀವಂತವಾಗಿದ್ದಕ್ಕೆ ಕೆಲಸ ನಡೀತಾ ಇದೆ. ದುಡ್ಡು ಉಳಿದಿದೆ. ಅಕಸ್ಮಾತ್ ಇವತ್ತು ಕಾರ್ಮಿಕರು ಉದ್ಯೋಗ ಖಾತ್ರಿ ಅಂದ್ರೆ ಒಂದು ಕಾಲದಲ್ಲಿ ಯಾರು ಹೋಗ್ಬಿಡಪ್ಪ ಹೋದ್ರು ಅಂತ ಬಂದ್ರು ಬುಕ್ ಅಂತಿತ್ತು. ಇವಾಗ ಉದ್ಯೋಗ ಖಾತ್ರಿ ಕೆಲಸ ಕೂಡ ನಮಗೆ ದುಡ್ಡನ್ನು ಆದಾಯ ಮಾಡ್ತಾ ಇದೆ. ಸುಮ್ಮನೆ ಕೊಡಬೇಡ್ರಿ, ನಾವು ಒಂದು ಕೆಲಸ ಮಾಡ್ತೀವಿ, ಅದು ಕನಿಷ್ಠ ಒಂದು 600 ರೂಪಾಯಿ ಕೊಡ್ರಿ, ಕನಿಷ್ಠ 200 ದಿನಗಳ ಕೆಲಸ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ವಿ. ಬರಗಾಲ ಬಂದಿದೆ. ಬರಗಾಲ ಬಂದು ಗಾಳಿ, ಗುಡುಗು, ಸಿಡಿಲು ಸಹಿತ ಭಾರಿ ಮಳೆಗೆ 2 ಅರಳಿ ಮರಗಳು ಧರೆಗೆ ಉರುಳಿದ್ದು ವಿದ್ಯುತ್ ಲೈನ್ ತುಂಡಾಗಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಗಾವರಾಳ್, ಚಂಡೂರು ಮಧ್ಯದಲ್ಲಿ ಬುಧವಾರ ಸುರಿದ ಗಾಳಿ ಸಹಿತ ಗುಡುಗು, ಸಿಡಿಲು, ಭಾರಿ ಮಳೆಗೆ ಅರಳಿ ಮರಗಳು ಧರೆಗೆ ಉರುಳಿದ್ದು ವಿದ್ಯುತ್ ಲೈನ್ ತುಂಡಾಗಿದೆ. ಗಾಳಿ ಸಹಿತ ಭಾರಿ ಮಳೆಗೆ ಧರೆಗುರುಳಿದ ಅರಳಿ ಮರಗಳ ಪೈಕಿ ಒಂದು ಮರ ರಸ್ತೆಗೆ, ಇನ್ನೊಂದು ಮರ ಪಕ್ಕದ ಹೊಲದಲ್ಲಿ ಬಿದ್ದ ಪರಿಣಾಮವಾಗಿ ಲೈನ್ ತುಂಡಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಮಲ್ಲಯ್ಯ ಗದುಗಿನ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ಸಿಡಿಲು ಬಡಿದು ಸ್ಥಳದಲ್ಲಿಯೇ ವ್ಯಕ್ತಿಯೋರ್ವ ಸಾವನ್ನಪ್ಪಿದ ಘಟನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಜೂಲ್ಕಟ್ಟಿ ಗ್ರಾಮದ ಬಳಿ ನಡೆದಿದೆ. ತಾಲೂಕಿನ ಕೊರಡಿಕೆರ ಗ್ರಾಮದ ಅಮೋಘ ಸಿದ್ದಯ್ಯ ಶಿವಲಿಂಗಯ್ಯ ಗುರುವಿನ ವಯಸ್ಸು 32 ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ. ಕುಷ್ಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೂಲ್ಕಟ್ಟಿ ಗ್ರಾಮ ಸೀಮಾದ ಜಮೀನಿನಲ್ಲಿ ಈ ಘಟನೆ ಸಂಭವಿಸಿದೆ. ಕೊರಡಿಕೆರ ಗ್ರಾಮದಿಂದ 8 ಜನ ಕೂಲಿ ಕೆಲಸಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಮಧ್ಯಾಹ್ನ 3:30 ಸುಮಾರಿಗೆ ಬಿರುಗಾಳಿ, ಗುಡುಗು ಸಹಿತ ಮಳೆ ಆರಂಭವಾಗಿದೆ. ಮರದ ಆಸರೆ ಬಯಸಿ ತೆರಳುವ ಸಂದರ್ಭದಲ್ಲಿ ಸಿಡಿಲು ಬಡಿದಿದ್ದು ಓರ್ವ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಮತ್ತೋರ್ವನ ಕೈಗೆ ಪೆಟ್ಟಾಗಿದೆ. ಇನ್ನಿತರಿಗೆ ಯಾವುದೇ ಹಾನಿಯಾಗಿಲ್ಲ ಎಂದು ಸಾರ್ವಜನಿಕರಿಂದ ಮಾಹಿತಿ ಲಭ್ಯವಾಗಿದೆ. ಘಟನಾ ಸ್ಥಳಕ್ಕೆ ತಹಸೀಲ್ದಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಕಾರ್ಯ ಕೈಗೊಂಡಿದ್ದಾರೆ. ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ನ್ಯೂಸ್ ರಿಪೋರ್ಟರ್. ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಭಾಗ್ಯನಗರದ ಪಟ್ಟಣದ ಶ್ರೀನಿವಾಸ ಕೂದಲು ಉದ್ಯಮ ಕಾರ್ಖಾನೆಗೆ ಮತದಾನ ಜಾಗೃತಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.
ಕಾರ್ಯಕ್ರಮ ಉದ್ದೇಶಿಸಿ ತಾಲೂಕಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಹನುಮಂತಪ್ಪ ಮಾತನಾಡಿ, ಮೇ 7ರಂದು ಜರುಗುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತಗಟ್ಟೆ ಕೇಂದ್ರಗಳಿಗೆ ಹೋಗಿ ಮತ ಚಲಾಯಿಸುವುದರ ಮೂಲಕ ಸುಭದ್ರ ದೇಶವನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಮತದಾನ ದಿನದಂದು ಚುನಾವಣೆ ಅಗತ್ಯ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನಮಗೆ ಸೂಕ್ತ ವ್ಯಕ್ತಿಗೆ ಮತ ಹಾಕಿಸಬೇಕು. ಕಾರ್ಖಾನೆಯ ಎಲ್ಲ ನೌಕರರು, ಕಾರ್ಮಿಕರು ಕಡ್ಡಾಯವಾಗಿ ಚಾಚು ತಪ್ಪದೆ ಮತದಾನ ಮಾಡಿ ಇತರರಿಗೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ನಿಂಗರಾಜ್ ದೊಡ್ಡಮನಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಇರುವಂತದ್ದು ಒಂದೇ ಒಂದು ಹಕ್ಕು, ಅದರಲ್ಲಿ ನಮಗೆ ಸಮಾನತೆ ಇದೆ. ಅಂತ ಅದ್ಭುತವಾಗಿರುವಂತಹ ಈ ಹಕ್ಕನ್ನ ನಾವು ಯಾರು ತಪ್ಪಿಸಿಕೊಳ್ಳೋದು ಬೇಡ. ಮೇ 7ನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತವನ್ನು ಹಾಕುವುದರ ಮುಖಾಂತರ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಅವರು ಗಂಗಾವತಿ ನಗರದ ತಾಲೂಕಾ ಕ್ರೀಡಾಂಗಣ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪ್ರಚಾರ ಮಾಡಿದರು. ಸಾರ್ವಜನಿಕರನ್ನು ಉದ್ದೇಶಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಮಾತನಾಡಿ, ಇವತ್ತಿನ ಚುನಾವಣೆಗಳು ಜನಹಿತ ದೃಷ್ಟಿಕೋನದಿಂದ ನಡೆಯುತ್ತಿಲ್ಲ. ಅಧಿಕಾರ, ಜಾತಿ, ಹಣಬಲ, ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಹಾಗೂ ಜನರ ಭಾವನಾತ್ಮಕ ವಿಚಾರದಲ್ಲಿ ನಡೆಯುತ್ತಿವೆ. ಎನ್ಡಿಎ ಮತ್ತು ಇಂಡಿಯಾ ಭಾಗವಾಗಿರುವ ಪಕ್ಷಗಳು ಚುನಾವಣಾ ಕಣದಲ್ಲಿವೆ. ಇವರು ಅಧಿಕಾರದಲ್ಲಿ ಇದ್ದಾಗ ಜನರ ನೈಜ ಸಮಸ್ಯೆಗಳನ್ನು ಪರಿಹರಿಸಿಲ್ಲ. ಚುನಾವಣೆಗಳಲ್ಲಿ ಇಂದು ಕಾಣುತ್ತಿರುವ ಅಬ್ಬರದ ಗ್ಯಾರಂಟಿಗಳು, ಪ್ರಚಾರಗಳು, ಗ್ಯಾರಂಟಿ ಭರವಸೆಗಳು ಜನರ ಹಿತಾಸಕ್ತಿಯನ್ನು ಹೊಂದಿಲ್ಲ. ಕೇವಲ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವ ಹಿತಾಸಕ್ತಿಯನ್ನು ಮಾತ್ರ ಹೊಂದಿವೆ. ದೇಶದಲ್ಲಿ ಶಿಕ್ಷಣ, ಆರೋಗ್ಯ ದುಬಾರಿಯಾಗಿದೆ. ಯುವ ಜನತೆಗೆ ಉದ್ಯೋಗವಿಲ್ಲದೆ ಕಂಗಾಲಾಗಿದ್ದಾರೆ. ರೈತರ ಬೆಳೆಗೆ ಬೆಲೆ ಸಿಗದೆ ಆತ್ಮಹತ್ಯೆಯಂತಹ ಸರ್ವೇ ಸಾಮಾನ್ಯ ಘಟನೆ ನಡೆಯುತ್ತಿವೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಅಪರಾಧಗಳು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಮಾಡಿವೆ. ಬೆಲೆ ಏರಿಕೆ, ಭ್ರಷ್ಟಾಚಾರ ಜನರ ಬದುಕನ್ನ ಮುರಾಬಟ್ಟೆ ಮಾಡಿವೆ. ಈ ಎಲ್ಲ ಸಮಸ್ಯೆಗಳಿಗೆ ಈ ಬಂಡವಾಳಶಾಹಿ ಪಕ್ಷಗಳೇ ಕಾರಣ. ಆದರೆ ಎಸ್ಯುಸಿಐ ಕಮ್ಯುನಿಸ್ಟ್ ಭಿನ್ನವಾದ ರಾಜಕೀಯ ನಿಲುವನ್ನು ಹೊಂದಿದ್ದು, ಜನರಿಂದಲೇ ದೇಣಿಗೆಯನ್ನು ಸಂಗ್ರಹ ಮಾಡಿ ಈ ಚುನಾವಣೆಯನ್ನು ಹೋರಾಟದ ಭಾಗವಾಗಿ ಕರ್ನಾಟಕದಲ್ಲಿ 19 ಕ್ಷೇತ್ರದಲ್ಲಿ ಕಣಕ್ಕಿಳಿದಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಪ್ರಜ್ಞಾವಂತ ಜನ ಹೋರಾಟದ ಕಣದಲ್ಲಿರುವಂತಹ ಅಭ್ಯರ್ಥಿಯನ್ನ ಬೆಂಬಲಿಸಬೇಕೆಂದು ಮನವಿಯನ್ನ ಮಾಡಿದರು. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಗಂಗಾವತಿ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬೆಣಕಲ್ ಗ್ರಾಮದ ಶ್ರೀ ಗುಡ್ಡದ ಬಸವೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 38ನೇ ವರ್ಷದ ಪುರಾಣ ಮಹಾಮಂಗಲ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಜಾತ್ರೆಯ ನಿಮಿತ್ತ ಗುಡ್ಡದ ಬಸವೇಶ್ವರ ಜಾತ್ರೆಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ 101 ಮುತ್ತೈದರಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭ ಮೆರವಣಿಗೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಂತರ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪರಮಪೂಜ್ಯ ಡಾಕ್ಟರ್ ಮಹಾದೇವ ಸ್ವಾಮಿಗಳ ನೇತೃತ್ವದಲ್ಲಿ 7 ಜೋಡಿ ನವ ದಂಪತಿಗಳು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟರು. ಮಧ್ಯಾಹ್ನ 3 ಗಂಟೆಗೆ ಶರಣ ಬಸವೇಶ್ವರ 1 ಜೋಡಿ ಎತ್ತುಗಳ ಹರಾಜು ಕಾರ್ಯಕ್ರಮ ನಡೆಯಿತು. ಸಾಯಂಕಾಲ 5:30ಕ್ಕೆ ಗುಡ್ಡದ ಬಸವೇಶ್ವರ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಗುಡ್ಡದ ಬಸವೇಶ್ವರ ಆಶೀರ್ವಾದಕ್ಕೆ ಭಾಜನರಾದರು. ನಂತರ ಮದ್ದು ಸುಡುವ ಕಾರ್ಯಕ್ರಮ ನೆರವೇರಿದ್ದು ಕಣ್ಮನ ಸೆಳೆಯಿತು. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಮಂಗಳಗುಡ್ಡ ಗ್ರಾಮದಲ್ಲಿ ಇಂದು ಮಂಗಳಾದೇವಿ ಜಾತ್ರಾ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು. ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಭಕ್ತ ಸಮೂಹ ತಾಯಿ ಮಂಗಳಾದೇವಿಯ ರಥವನ್ನು ಎಳೆಯುವುದರ ಮೂಲಕ ಜಾತ್ರೆಯ ಕಾಂಕರ್ಯವನ್ನು ಕೈಗೊಂಡರು. ಭಕ್ತರು ತಾಯಿಯ ತೇರಿಗೆ ಕಾಯಿ, ಕಬ್ಬು, ಉತ್ತತ್ತಿ ಎಳೆಯುವ ಮೂಲಕ ತಮ್ಮ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಭಕ್ತಿಯಿಂದ ಕೈ ಮುಗಿದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಬೇಡಿಕೊಂಡರು. ಜಾತ್ರೋತ್ಸವಕ್ಕೆ ಪರಮ ಪೂಜ್ಯ ಗುರುಗಳಾದ ಕಪ್ಪತ್ತಗುಡ್ಡದ ತಾತನವರ ಉಪಸ್ಥಿತಿ ಇನ್ನಷ್ಟು ಮೆರಗನ್ನ ತಂದಿತ್ತು.
ಅಕ್ಕಪಕ್ಕದ ಗ್ರಾಮಗಳಾದ ಚಿಮ್ಮಲಗಿ, ಸಿದ್ದನಕೊಳ್ಳ, ಕುಣಿಬೆಂಚಿ, ಪಟ್ಟದಕಲ್ಲು, ಕಾಟಾಪುರ, ಶಿರಬಡಗಿ, ಗೋನಾಳ ಸುತ್ತಮುತ್ತಲಿನ ಗ್ರಾಮದ ಜನರು ತಾಯಿಯ ಸೇವೆಗೈದು ಆಕೆಯ ಕೃಪೆಗೆ ಪಾತ್ರರಾದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಹುನಗುಂದ. ಕೊಪ್ಪಳ ತಾಲೂಕಿನ ಕುಷ್ಟಗಿ ಗ್ರಾಮದಲ್ಲಿ 65 ವರ್ಷಗಳ ನಂತರ ಶ್ರೀ ದ್ಯಾಮಮ್ಮ ದೇವಿ ಜಾತ್ರೆ ನಡೆಸಲಾಗುತ್ತಿದೆ. ಒಟ್ಟು 11 ದಿನದ ಜಾತ್ರಾ ಮಹೋತ್ಸವ ಜರುಗಲಿದ್ದು, ಯುಗಾದಿ ಹಬ್ಬದಿಂದ ಈ ಜಾತ್ರೆ ಆರಂಭವಾಗಿದ್ದು ಸಪ್ತ ಭಜನೆಯನ್ನ ನಡೆಸಲಾಗಿದೆ. 17/4/2024 ಬುಧವಾರ 25 ಕ್ವಿಂಟಾಲ್ ಭಂಡಾರ ಹೊಕುಳಿ ಕಾರ್ಯಕ್ರಮವನ್ನ ನಡೆದಿದೆ. ದೇಸಾಯಿ ಕುಟುಂಬ ಸದಸ್ಯರಿಂದ ಶ್ರೀ ಆದಿಶಕ್ತಿಯನ್ನ ತವರು ಮನೆಗೆ ಕರೆದುಕೊಂಡು ಹೋಗುವ ಸಂಪ್ರದಾಯವನ್ನ ಆಚರಿಸಲಾಗಿದೆ. ಶನಿವಾರದಂದು ಹುಡಿ ತುಂಬುವ ಮೂಲಕ ಜಾತ್ರೆಯು ಸಂಪನ್ನವಾಗಲಿದ್ದು, 1959ರಲ್ಲಿ ನಡೆದಂತ ಪ್ರಸ್ತುತ ಜಾತ್ರೆಯು 65 ವರ್ಷಗಳ ನಂತರ ನಡೆಯುವ ಈ ಜಾತ್ರೆಗೆ ವಿಶೇಷ ಮೆರುಗನ್ನ ತಂದಿದೆ. 11 ದಿನವೂ ಮಹಾಪ್ರಸಾದ ಸೇವೆ ಇದ್ದು ಜಾತ್ಯತೀತವಾದ ಊರ ಹಬ್ಬವಾಗಿ ಆಚರಿಸಲಾಗುತ್ತಿದ್ದು, ನಮ್ಮ ಊರು ನಮ್ಮ ಹೆಮ್ಮೆ ಎಂಬ ಅಧ್ಯಕ್ಷರಾದ ರವಿ ಹಿರೇಮಠ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಣ್ಣ ಕುಲಕರ್ಣಿ, ಶಿವಕುಮಾರ್ ಚುಕ್ಕಾಣಿ, ಜಿಕೆ ಹಿರೇಮಠ್, ಹಿಮಾಮ್ ಸಾಬ್ ಜಂಗ್ಲಿ, ಶಂಕರಗೌಡ್ರು, ವೀರಣ್ಣ ಕಲಕಬಂಡಿ, ಸಿದ್ಲಿಂಗಪ್ಪ ಕಲಕಬಂಡಿ, ಇತರ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ.